ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರುಪ್ರಸಾದ್. ನೀವು ನೋಡ್ತಾ ಇದ್ದೀರಾ ಎ ಸ್ಟಾರ್ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನೊಂದು ಬ್ಯೂಟಿಫುಲ್ ಮನೆ ತೋರ್ಸೋಕ್ಕೆ ಬಂದಿದ್ದೀನಿ. ನೋಡಿ ಸ್ನೇಹಿತರೆ, ಲೊಕೇಶನ್ ಬಂದ್ಬಿಟ್ಟು ತರಬ್ನಹಳ್ಳಿ ಅಂತ. ನೋಡಿ, ತರಬ್ನಹಳ್ಳಿ ಪಕ್ಕದಲ್ಲೇ ಒಂದು ದೊಡ್ಡ ಲೆವೇಟ್ ಇದೆ ಸ್ನೇಹಿತರೆ, ಗೇಟೆಡ್ ಪ್ರಾಪರ್ಟಿ. ಈ ಗೇಟೆಡ್ ಪ್ರಾಪರ್ಟಿ ಒಳಗೆ ಒಂದು ಕನಸಿನ ಮನೆ ಇದೆ ಕಣ್ರಿ. ತೋರಿಸ್ತೀನಿ, ಮನೆ ನೋಡ್ಕೊಳ್ಳಿ ಸ್ನೇಹಿತರೆ. ಬ್ಯೂಟಿಫುಲ್ ಹೌಸ್ ಅಂತಂದರೆ ಸೂಪರ್ ಆಗಿದೆ ಮನೆ, ಮಾತ್ರ ಎಕ್ಸಲೆಂಟ್ ಆಗಿದೆ ಸ್ನೇಹಿತರೆ. ಬರೀ ಹೇಳೋದಲ್ಲಷ್ಟೇ ಅಲ್ಲ ಸ್ನೇಹಿತರೆ, ನಿಮಗೆ ಲೈವಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ, ನಿಮಗೆ ಮನೆ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಹೇಳಿರಂತೆ ಸ್ನೇಹಿತರೆ. ರೋಡ್ ನೋಡ್ಕೊಳ್ಳಿ, 50 ಅಡಿ ರೋಡು, 50 ಫೀಟ್ ರೋಡ್, 50 ಅಡಿ ರಸ್ತೆ ಇದು. ನೋಡಿ ಸ್ನೇಹಿತರೆ, ಅಲ್ಲಿ ಗಾಡಿಗಳು ಓಡಾಡ್ತಾ ಇದೆಯಲ್ಲ, ಅದು ಮೇನ್ ರೋಡು, 60 ಫೀಟ್ ರೋಡ್, ಅದು 60 ಅಡಿ ರಸ್ತೆ. ಮತ್ತು ಬಸ್ ರೂಟು, BMTC ಬಸ್ ರೂಟು. ನೋಡಿ ಸ್ನೇಹಿತರೆ, ಜಾಸ್ತಿ ತಡ ಮಾಡೋದು ಬೇಡ, ನೋಡ್ಕೊಳ್ಳಿ ನಿಮಗೆ. ನೋಡಿ, ಇದು ಕೂಡ 50 ಅಡಿ ರೋಡು. ನೋಡಿ ಸ್ನೇಹಿತರೆ, ಇದು ಕೂಡ 50 ಫೀಟ್ ರೋಡು. ನೋಡಿದ್ರಲ್ಲ ಸ್ನೇಹಿತರೆ, 50 ಅಡಿ ರೋಡು, ಇದು ಅಷ್ಟೇ 50 ಫೀಟ್ ರೋಡು. ನೋಡಿ ಸ್ನೇಹಿತರೆ, ಇದು ಅಷ್ಟೇ 50 ಅಡಿ ರೋಡು. ಈ ಒಂದು ಲೆವೆಟಲ್ಲಿ 30 ಫಿಟ್ಟು, 40 ಫಿಟ್ಟು, 50 ಫಿಟ್ಟು, 50 ಅಡಿ ರಸ್ತೆಗಳೇ ಜಾಸ್ತಿ ಇದೆ. ನೋಡ್ಕೊಳ್ಳಿ, ಈ ಒಂದು 50 ಅಡಿ ರಸ್ತೆಗೆ ಆ ಮನೆ ಬರುತ್ತೆ. ನೋಡ್ಕೊಳ್ಳಿ, ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇದೇ ಮೇನ್ ರೋಡು, ಗೇಟೆಡ್ ಪ್ರಾಪರ್ಟಿ. ಇದು ಲೊಕೇಶನ್ ಬಂದ್ಬಿಟ್ಟು ತರಬ್ನಹಳ್ಳಿ ಅಂತ ಸ್ನೇಹಿತರೆ. ನಿಮಗೆ 8ನೇ ಮೈಲಿ ಹೆಸರುಘಟ್ಟ ಮೇನ್ ರೋಡು. ನಿಮಗೆ ಸಪ್ತಗಿರಿ ಹಾಸ್ಪಿಟಲ್ ಮತ್ತು ಚಿಕ್ಕಬಾಣವರ, ಸೋಲ್ದೇನಹಳ್ಳಿ, ತರಬ್ನಹಳ್ಳಿ ಅಂತ ಬರುತ್ತೆ ಸ್ನೇಹಿತರೆ. ಈ ತರಬ್ನಹಳ್ಳಿ ವಿಲೇಜಲ್ಲಿ ಒಂದು ಬ್ಯೂಟಿಫುಲ್ ಲೆವೆಟ್ ಇದೆ. ಈ ಲೆವೆಟ್ ಒಳಗಡೆ ನಾನೊಂದು ಮನೆ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ. ನೋಡ್ಕೊಳ್ಳಿ, ಎಲ್ಲ 50 ಫೀಟ್ ರೋಡ್ಗಳು. ನೋಡ್ಕೊಳ್ಳಿ ಸ್ನೇಹಿತರೆ, ಇದು ಅಷ್ಟೇ 50 ಅಡಿ ರಸ್ತೆ. ನಾನೇನು ತೋರಿಸ್ತಾ ಇದ್ದೀನಿ ನಿಂತ್ಕೊಂಡು, ಇದು 50 ಅಡಿ ರಸ್ತೆ. ನೋಡಿ ಸ್ನೇಹಿತರೆ, 50 ಅಡಿ ರಸ್ತೆ ಇದೆಯಾ ಇಲ್ವಾ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನೋಡಿ ಸ್ನೇಹಿತರೆ, ಇದು ಅಷ್ಟೇ 50 ಅಡಿ ರಸ್ತೆ. ಈ ಒಂದು ಇದು ರಸ್ತೆಗೆ 50 ಅಡಿ ರೋಡ್ಗೆ ನಾರ್ತ್ ಫೇಸಿಂಗ್ ಒಂದು 45x45 ಡೂಪ್ಲೆಕ್ಸ್ ಮನೆ ಮಾರಾಟಕ್ಕಿದೆ. 45ಕ್ಕೆ 45, 2025 ಅಡಿ, 2025 ಅಡಿ ಕನಸಿನ ಮನೆ ಅವ್ರದ್ದು ಮಾರಾಟಕ್ಕಿದೆ. ಜಸ್ಟ್ 2 ಇಯರ್ಸ್ ಓನ್ ಯೂಸ್ ಕಟ್ಕೊಂಡಿರೋಂಥದ್ದು ಸ್ನೇಹಿತರೆ. ನಾನು ಇಷ್ಟು ವಿಡಿಯೋ ಮಾಡಿರ್ಬೋದು, ಇವತ್ತೊಂದು ಸ್ಪೆಷಲ್ ನೋಡಿ ಸ್ನೇಹಿತರೆ, ಒಂದು ಮನೆ ತೋರಿಸ್ತಾ ಇದ್ದೀನಿ. ಡಿಫ್ರೆಂಟ್ ಇದೆ, ಇಷ್ಟು ವಿಡಿಯೋದಲ್ಲೂ ಈ ಥರ ಮನೆ ಡಿಫ್ರೆಂಟಾಗಿದೆ. ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಏನೇನು ಕ್ವಾಲಿಟಿ ಇದೆ ಮತ್ತು ಕೋಟಿಂಗ್ ಪ್ರೈಸ್ ಎಲ್ಲ ಕೊನೆಯಲ್ಲಿ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಮನೆ ಮಾತ್ರ ಎಕ್ಸಲೆಂಟ್ ಆಗಿದೆ. ತೋರಿಸ್ತೀನಿ ನಿಮಗೆ ಮನೆ ಹೇಗಿದೆ, ಏನೇನಪ್ಪ ಡಿಫ್ರೆಂಟು, ಕೆಲಸ ಎಲ್ಲ ಹೆಂಗೆ ಮಾಡಿದ್ದಾರೆ ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಈ ಒಂದು ಲೊಕೇಶನ್ಸಲ್ಲಿ ಮನೆಗಳೆಲ್ಲ ಇದೆ, ಸೂಪರ್ ಆಗಿದೆ. ನೋಡಿ ಸ್ನೇಹಿತರೆ, ನಾನು ಮೇಲ್ಗಡೆಯಿಂದ ಎಲ್ಲ ತೋರಿಸ್ತೀನಿ ನಿಮಗೆ. ಇವಾಗ ನೋಡ್ಕೊಳ್ಳಿ, ಓಕೆ ನೋಡ್ಕೊಳ್ಳಿ ಸ್ನೇಹಿತರೆ, ಇದೇ ನಾರ್ತ್ ಫೇಸಿಂಗು 45x45. ನೋಡಿ ಸ್ನೇಹಿತರೆ, ಈ ಮನೆ ಸೇಲ್ಗಿದೆ. ಓನ್ ಯೂಸ್ ಕಟ್ಕೊಂಡಿರೋಂಥ ಮನೆ ಸ್ನೇಹಿತರೆ. ಇವರು ಮನೆ ಕಟ್ಟಿ ಎಷ್ಟಪ್ಪ ಸ್ನೇಹಿತರೆ, ಬರೀ 2 ಇಯರ್ಸ್, 2 ವರ್ಷದ ಮನೆ ಸ್ನೇಹಿತರೆ ಇದು. ನೋಡಿ ಸ್ನೇಹಿತರೆ, ಮನೆ ಮಾತ್ರ ಎಷ್ಟು ನೀಟಾಗಿದೆ, ಎಷ್ಟು ಚೆನ್ನಾಗಿದೆ. ನೀವು ಇನ್ನೂ ಒಳಗಡೆ ನೋಡಬೇಕು, ಫಿದಾಗ್ಬಿಡ್ತೀರಾ ಸ್ನೇಹಿತರೆ. ನಾನು ತೋರಿಸ್ತೀನಿ ಇವತ್ತು ಈ ಮನೇನ, ನೋಡ್ಕೊಳ್ಳಿ. ಓಕೆ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಲೊಕೇಶನ್ ಬಂದ್ಬಿಟ್ಟು ತರಬ್ನಹಳ್ಳಿ ಅಂತ ಸ್ನೇಹಿತರೆ. ಈ ತರಬ್ನಹಳ್ಳಿಲಿ ಒಂದು ಲೆವೆಟ್ ಇದೆ, ಗೇಟೆಡ್ ಪ್ರಾಪರ್ಟಿ. ಈ ಒಂದು ಲೆವೆಟಲ್ಲಿ ನಾರ್ತ್ ಫೇಸಿಂಗ್ 45x45 ಡೂಪ್ಲೆಕ್ಸ್ ಮನೆ ಮಾರಾಟಕ್ಕಿದೆ. 2 ವರ್ಷ ಆಗಿದೆ. ನೋಡಿ ಸ್ನೇಹಿತರೆ, ಇದು ಪಂಚಾಯಿತಿ ಖಾತಾ, ಪಂಚಾಯಿತಿ ವಾಟರ್. ಓಕೆ, ಇಲ್ಲಿ ಮನೆಗೆ ಓನ್ ಬೋರ್ವೆಲ್ ಇದೆ. ನಾನು ತೋರಿಸ್ತೀನಿ ಸ್ನೇಹಿತರೆ, ಡೂಪ್ಲೆಕ್ಸ್ ಮನೆ ಓನ್ ಬೋರ್ವೆಲ್ಲೆಲ್ಲ ಇದೆ. ಓಕೆ, ಇವಾಗ ಒಳಗಡೆ ಹೋಗೋಣ.
ಓಕೆ, ಈ ಮನೆ ತೋರಿಸ್ಬೇಕು ಅಂದರೆ ಸ್ನೇಹಿತರೆ ಮ್ಯಾಕ್ಸಿಮಮ್ ಅಂದರೂ 25ರಿಂದ 30 ನಿಮಿಷ ಬೇಕು. ಓಕೆ, ನಾನು ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಮನೆ ಮುಂದೆ 50 ಅಡಿ ರೋಡು ನೋಡಿ ಸ್ನೇಹಿತರೆ. ಇದು ಪಾರ್ಕಿಂಗ್. ಈ ಗೇಟ್ ಏನಿದೆಯಲ್ಲ, ಇದು ನಾನು ಒಳಗಡೆಯಿಂದ ಪಾರ್ಕಿಂಗ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಓಕೆ, ಇವಾಗ ಒಳಗಡೆ ಹೋಗೋಣ. ನೋಡಿ ಸ್ನೇಹಿತರೆ, ಇದು ಪಾರ್ಕಿಂಗ್. ನೋಡಿ, ಇಲ್ಲೂ ಕೂಡ ನಿಮಗೆ ಆಂಟಿ ಸ್ಕಿಡ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ, ಪಾರ್ಕಿಂಗ್ ಟೈಲ್ಸು. ಸ್ನೇಹಿತರೆ, ಇದು ಬೋರ್ವೆಲ್, ಫೇಸಿಂಗ್ ನಾರ್ತು ಬೋರ್ವೆಲ್ ಇದು. ನೋಡಿ, ಇಲ್ಲಿ ಸಂಪು ಇಲ್ಲಿ ಬರುತ್ತೆ, ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ. ಓಕೆ, ಈ ಸಂಪಲ್ಲಿ ಏನಪ್ಪ ಡಿಫ್ರೆಂಟು ಬೇರೆ ಇರ್ತಾರ ಸ್ನೇಹಿತರೆ? ಇವರು ಪ್ಲಾಸ್ಟಿಂಗ್ ಮಾಡಿಲ್ಲ, ಸಂಪ್ ಒಳಗಡೆನೂ ಸ್ನೇಹಿತರೆ ಟೈಲ್ಸ್ ಹಾಕಿದ್ದಾರೆ. ಓಕೆ, ನೋಡ್ಕೊಳ್ಳಿ. ಇದು ಪಾರ್ಕಿಂಗು. ನೋಡಿ, ಶೂ ರ್ಯಾಕ್ ನೋಡ್ಕೊಳ್ಳಿ ಸ್ನೇಹಿತರೆ. ಶೂ ರ್ಯಾಕ್ ನೋಡಿ, ಫುಲ್ ಇಂಟೀರಿಯರ್ ಆಗಿದೆ ಮನೆ. ನೋಡಿ, ಪೂರಾ ಶೂ ರ್ಯಾಕ್. ನೀವು ಚಪ್ಪಲಿ ಸ್ಟ್ಯಾಂಡ್ ಏನಂತೀವಲ್ಲ ನಾವು, ಚಪ್ಪಲಿ ಸ್ಟ್ಯಾಂಡು ನೋಡಿ, ಚಪ್ಪಲಿ ಸ್ಟ್ಯಾಂಡೇ ಇಷ್ಟು ದೊಡ್ಡದು ಮಾಡಿದ್ದಾರೆ. ಓಕೆ, ಇಲ್ಲೆಲ್ಲ LED ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಮತ್ತು ನೋಡಿ, ಅಲ್ಲಿ ನಾಯಿ ಇದೆಯಲ್ಲ, ಅಲ್ಲಿ 3 ಅಡಿ ಪ್ಯಾಸೇಜ್, ಅಂದರೆ ಸೆಟ್ ಬ್ಯಾಕ್ 3 ಅಡಿ. ನೋಡಿ, ವರ್ಕ್ ನೋಡಿ ಸ್ನೇಹಿತರೆ, ಇಲ್ಲಿ ಫುಲ್ಲು ಇವರು ಗಿರ್ಲ್ ವರ್ಕ್ ಮಾಡಿದ್ದಾರೆ. ಆದ್ದರಿಂದ ಸೂಪರಾಗಿ ಕಾಣಿಸುತ್ತೆ. ಇಲ್ಲೆಲ್ಲ ನೋಡಿ, ಎಷ್ಟು ಸೇಫ್ಟಿಗೆ ಎಷ್ಟು ಗಿರ್ಲ್ ವರ್ಕ್ ಎಲ್ಲ ಮಾಡಿದ್ದಾರೆ. ಸುತ್ತ ಇದೆ, ನಾನು ತೋರಿಸ್ತೀನಿ. ಗೇಟು ಅಷ್ಟೇ ಹೆವಿ ಗೇಟ್ ಮಾಡಿದ್ದಾರೆ. ಓಕೆ, ನೋಡೋದ್ರಲ್ಲ ಸ್ನೇಹಿತರೆ, ಮನೆಗೆ ಓನ್ ಬೋರ್ವೆಲ್ ಇದೆ. ಈ ಮನೆಗೆ, ಈ ಡೂಪ್ಲೆಕ್ಸ್ ಮನೆಗೆ ಓನ್ ಬೋರ್ವೆಲ್ ಇದೆ. ಸೊ ಈ ಮನೆ ಏನೇನಪ್ಪ ವಿಶೇಷತೆ ಹಂಗೆ ಹೇಳ್ತಾ ಇರ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಈ ಮನೆ ವಿಶೇಷತೆ ಏನಪ್ಪ ಅಂತಂದರೆ, ಇದು 7 ಬೆಡ್ರೂಮಿನ ಡೂಪ್ಲೆಕ್ಸ್ ಮನೆ. ಈ ಡೂಪ್ಲೆಕ್ಸ್ ಮನೆಗೆ 7 ಬೆಡ್ರೂಮ್ ಇದೆ. ನಾನು ತೋರಿಸ್ತೀನಿ, ನೋಡ್ಕೊಂಡ್ರಲ್ಲ ಸ್ನೇಹಿತರೆ. ಸೆಟ್ ಬ್ಯಾಕ್ ಎಲ್ಲ ತೋರಿಸಿದ್ದೀನಿ, ಇನ್ನೊಂದ್ಸಲಿ ತೋರಿಸ್ತೀನಿ, ನೋಡ್ಕೊಂಬಿಡಿ. 3 ಅಡಿ ಬರುತ್ತೆ ಮನೆ ಸುತ್ತ, 3 ಅಡಿ ಬರುತ್ತೆ ಸ್ನೇಹಿತರೆ. ಓಕೆ, ಇಲ್ಲೂ ಅಷ್ಟೇ LED ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಮತ್ತು ಗಿರ್ಲ್ ವರ್ಕ್ ನೋಡ್ರಿ. ಓಕೆ, ಹೆವಿ ಹ್ಯಾಂಗಲ್ಗಳಲ್ಲಿ ಮಾಡಿರೋಂಥ ಗಿರ್ಲ್ ವರ್ಕ್ ಮಾಡಿದ್ದಾರೆ. ಓಕೆ, ಇವಾಗ ಮನೆ ಒಳಗಡೆ ಹೋಗೋಣ. ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ. ಇದು ಬೋರ್ವೆಲ್ ಸ್ನೇಹಿತರೆ. 580 ಅಡಿ ಬರೀ ಕೇಸಿಂಗೇ ಹಾಕಿದ್ದಾರೆ ಸ್ನೇಹಿತರೆ. 580 ಅಡಿ ಕೇಸಿಂಗ್ ಹಾಕಿದ್ದಾರೆ. ಒಳ್ಳೆ ನೀರಿದೆ, ಸ್ವೀಟ್ ನೀರು, ಉಪ್ಪು ನೀರಲ್ಲ. ಓಕೆ, ಸಂಪ್ ಬಂದ್ಬಿಟ್ಟು ಅಲ್ಲಿದೆ. ಒಂದು 20,000 ಲೀಟ್ರ್ ಹಿಡಿಯುವಷ್ಟು ಸಂಪ್ ಮಾಡಿದ್ದಾರೆ ಸ್ನೇಹಿತರೆ. ಸಂಪ್ ಒಳಗಡೆ ಎಲ್ಲ ಟೈಲ್ಸ್ ಹಾಕಿದ್ದಾರೆ. ಓಕೆ, ಎಲೆಕ್ಟ್ರಿಕ್ ಮೀಟ್ರೆಲ್ಲ ಇಲ್ಲಿ ಬರುತ್ತೆ, ನೋಡ್ಕೊಂಡ್ರಲ್ಲ ಸ್ನೇಹಿತರೆ. ಇವಾಗ ಒಳಗಡೆ ಹೋಗೋಣ, ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಮೇನ್ ಎಂಟ್ರೆನ್ಸು. ಓಕೆ, ಇನ್ನೂ ಸ್ವಲ್ಪ ಹೇಳಿದೆ ನೋಡಿ, ತುಳಸಿ ಕಟ್ಟೆ. ಓಕೆ, ನೋಡಿ, ಈ ಕಡೆನೂ ಇವರು ಗಾರ್ಡನ್ ಇದೆಲ್ಲ ಮಾಡ್ಕೊಂಡಿದ್ದಾರೆ. ಕಾಪರ್ ಲೈನ್ ಎಲ್ಲಿದೆ ನೋಡಿ, ಸಿಲಿಂಡ್ರ್ ಏನು ಮಾಡಿದ್ದಾರಲ್ಲ ಸ್ನೇಹಿತರೆ, ಅಲ್ಲಿ 6 ಸಿಲಿಂಡ್ರ್ ಇಡೋವಂಥ ಒಂದು ಕಾಪರ್ ಲೈನ್ ಮಾಡಿದ್ದಾರೆ. ಸಿಲಿಂಡ್ರ್ ಇಡೋಕ್ಕೆ ಜಾಗ ಎಲ್ಲ ಮಡಗಿದ್ದಾರೆ. ಮತ್ತು ಮೆಸ್ಸಲ್ಲಿ ಇದು ಮಾಡಿದ್ದಾರೆ ಸ್ನೇಹಿತರೆ, ಗೇಟ್ ಎಲ್ಲ ಮಾಡಿದ್ದಾರೆ ಅಲ್ಲಿ. ಓಕೆ, ನಿಮಗೆ ಕಾಣಿಸ್ತಾ ಇರ್ಬೋದು CCTV ಪಾಯಿಂಟ್ ಎಲ್ಲ. ಓಕೆ, ನೋಡೋದ್ರ ಅಂದ್ಕೊಂಡಿರ್ತೀನಿ. ಓಕೆ, ಮನಿ ಪ್ಲಾಂಟೇಶನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಮುಂದೆಗಡೆ ಹೆಂಚು ಕೂಡ ಹಾಕಿದ್ದಾರೆ. ಓಕೆ, ನೋಡಿ, ಎಂಟ್ರೆನ್ಸಲ್ಲಿ ವೆಟ್ರಿಫೈಡ್ ಟೈಲ್ಸಲ್ಲಿ ಮತ್ತು ಬಾರ್ಡ್ರ್ ಕಟ್ಟಿ ಸೂಪರ್ ಆಗಿದೆ. ಓಕೆ, ಮೆಟ್ಲು ನೋಡಿ ಸ್ನೇಹಿತರೆ. ಓಕೆ, ಇವಾಗ ಒಳಗಡೆ ಹೋಗೋಣ. ಓಕೆ, ಆನೆ ನೋಡ್ರಿ, ಎರಡೂ ಕಡೆ ಆನೆ ಬರ್ತವೆ.
ಓಕೆ, ನೋಡಿ ಸ್ನೇಹಿತರೆ, ಫ್ರೇಮು ಡೋರ್ ಎರಡೂ ಒಂದೇ ಮರ. ಟೋಟಲ್ ಈ ಮನೆಗೆ ಬಳಸಿರೋದೆಲ್ಲ ಫ್ರೇಮು ಡೋರ್ ಎರಡು ಒಂದೇ ಮರ. ವಿಂಡೋ ನೋಡಿ, ವಿಂಡೋಗಾಗಲಿ ಸೆಟ್ಟರ್ಸ್ಗಾಗಲಿ ಎಲ್ಲ ಒಂದೇ ಮರನೇ ಬಳಸಿದ್ದಾರೆ. ಓಕೆ ಓಕೆ, ನಾನು ತೋರಿಸ್ತೀನಿ. ಶಟರ್ಸ್ಗಳೆಲ್ಲ ವಿಶೇಷತೆ ಇದೆ ಈ ಮನೆಗೆ, ಏನೇನಿದೆ ಏನೇನೆಲ್ಲ ನೀಟಾಗಿ ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಶ್ರೀಕೃಷ್ಣನ್ ಮಡಗಿದ್ದಾರೆ, ತೊಟ್ಲು ಮಡಗಿದ್ದಾರೆ. ಓಕೆ, ನೋಡ್ಕೊಳ್ಳಿ ಡೋರು. ನೋಡಿ ಸ್ನೇಹಿತರೆ, ವಿಂಡೋ ಮತ್ತು ಸೆಟರ್ಸ್, ವಿಂಡೋ ಡೋರ್ಸ್ಗಳು ಇವೆಲ್ಲ ಒಂದೇ ಮರದ ಮಡಗಿದ್ದಾರೆ. ಮತ್ತು ಪ್ರತಿ ವಿಂಡೋಗೂ ಅಷ್ಟೇ, ಈ ಒಂದು ಮನೆಯಲ್ಲಿ ನಾನು ಅವಾಗಲೇ ಹೇಳ್ದಂಗೆ 7 ರೂಮ್ ಬರ್ತವೆ. ಸೊ 7 ರೂಮ್ಗೂ ಕಿಟಕಿಗಳೆಲ್ಲ ಬರ್ತಾವೆಲ್ಲ. ನೋಡಿ ಸ್ನೇಹಿತರೆ, ಇವೆಲ್ಲ ಲಾಕ್ಗಳೆಲ್ಲ ಬ್ರಾಸ್ಕ್ ಹಾಕಿದ್ದಾರೆ. ಇವರು ಓನ್ ಯೂಸ್ ಕಟ್ಕೊಂಡಿರೋದ್ರಿಂದ ನೋಡಿ ಸ್ನೇಹಿತರೆ, ಪ್ರತಿ ವಿಂಡೋ ಸೆಟ್ಟರ್ಸ್ಗಳಿಗೆಲ್ಲ ಆ ಉಕ್ಸ್ಗಳೆಲ್ಲ ಬ್ರಾಸ್ಕ್ ಹಾಕಿದ್ದಾರೆ. ಓಕೆ, ನೋಡೋದ್ರೆಲ್ಲ ಸ್ನೇಹಿತರೆ. ಓಕೆ ನೋಡಿ, ಹಾಲ್ ನೋಡ್ಕೊಳ್ಳಿ ಇಲ್ಲಿ ಗ್ರೌಂಡಲ್ಲಿ. ಓಕೆ ನೋಡಿ, ಮ್ಯಾಟ್ ಹಾಕಿದ್ದಾರೆ. ಇಲ್ಲೂ ಒಂದು ಆನೆ ಮಡಗಿದ್ದಾರೆ. ಮತ್ತು ನೋಡಿ ಇಲ್ಲಿ ಮನೆಯಲ್ಲಿ ಸರ್ ಏನು ಹೇಳಿದರೆ ಇದನ್ನು, ಇದು ಫೌಂಟೇನ್ ಅಂತ ಸ್ನೇಹಿತರೆ. ಇದು ನೀರೆಲ್ಲ ಬಂದರೆ ಸೂಪರಾಗಿದೆ. ಇವರು ಇನ್ನೂ ಏನೂ ಮಾಡಿಲ್ಲ. ಸೊ ಮಾಡಿದ್ದಾರೆ, ಇವಾಗ ನೀರು ಖಾಲಿ ಆಗಿದೆ ಫೌಂಟೇನಲ್ಲಿ. ನೋಡ್ಕೊಳ್ಳಿ, ಇಲ್ಲೊಂದು ಆನೆ ಇದೆ. ಓಕೆ ನೋಡಿ, ಮೇಲ್ಗಡೆ ಒಂದು ಆನೆ ಇದೆ. ಇದಕ್ಕೇನಾನ ಬೇಕಾದಂಥ ಸ್ಟೋರೇಜ್ ಮಾಡುವಂಥ ಫೌಂಟೇನ್ ಬೇಕಾದಂಥವು ಮತ್ತು ಅಕ್ವೇರಿಯಮ್ ಏನಾನ ಬೇಕು ಅಂದರೆ ಮಾಡ್ಕೊಬೋದು ಸ್ನೇಹಿತರೆ. ಈ ಜಾಗದಲ್ಲಿ ಅಕ್ವೇರಿಯಮ್ ಕೂಡ ಮಾಡ್ಕೊಬೋದು. ಅಕ್ವೇರಿಯಮ್ಗೋಸ್ಕರನೇ ಸ್ಪೆಷಲಾಗಿ ಮಾಡಿಸಿದ್ದಾರೆ. ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ ನೋಡಿ, ಇಲ್ಲಿ ನಾವು ಟಿ ವಿ ಕ್ಯಾಬಿನ್ ಎಲ್ಲ ಇದೆ. ನೋಡಿ, ಇದು ಟಿ ವಿ ಕ್ಯಾಬಿನ್ ನೋಡ್ರಿ. ವಾವ್. ಓಕೆ, ಇಲ್ಲೂ ಅಷ್ಟೇ POP ಎಲ್ಲ ಸೂಪರಾಗಿ ಕಾಣಿಸುತ್ತೆ. ನೋಡಿ ಸ್ನೇಹಿತರೆ, ಅಲ್ಲೇ ನಿಮಗೆ 4 ವಿಂಡೋ ತೋರಿಸಿದ್ದೀನಿ. ಇಲ್ಲೂ 4 ವಿಂಡೋ ಇದೆ. ನೋಡಿ ಸ್ನೇಹಿತರೆ, ಇದು ಅಷ್ಟೇ 4 ವಿಂಡೋ, 4 ಬಾಗಿಲಿನ ಕಿಟಕಿಗಳು. ನೋಡಿ, ಇಲ್ಲೂ ಅಷ್ಟೇ POP ಎಲ್ಲ ಆಗಿದೆ, ಭರ್ಜರಿ ಆಗಿದೆ. ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ವುಡ್ಡಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಈ ಬಿಲ್ಡಿಂಗ್ ಪೂರಾ ಮಾಡಿರೋದು ವುಡ್ ವರ್ಕ್ಸ್ ಎಲ್ಲ ವಾಟರ್ ಪ್ರೂಫೇ ಹಾಕಿದ್ದಾರೆ. ವಾಟರ್ ಪ್ರೂಫ್ ವುಡ್ ವರ್ಕ್ಸ್ ಮಾಡಿದ್ದಾರೆ. ಓಕೆ ನೋಡಿ ಸ್ನೇಹಿತರೆ. ಓಕೆ ನೋಡಿ, ಇದು ಡೈನಿಂಗ್ ಟೇಬಲ್. ಓಕೆ, ದೇವ್ರ ಮನೆ ಎಲ್ಲಪ್ಪ. ನೋಡಿ ಸ್ನೇಹಿತರೆ, ದೇವ್ರ ಮನೆ ಇಲ್ಲಿದೆ. ಓಕೆ, ಹೊರನಾಡು ಅನ್ನಪೂರ್ಣೇಶ್ವರಿ. ನೋಡಿ ಸ್ನೇಹಿತರೆ, ಹೊರನಾಡು ಅನ್ನಪೂರ್ಣೇಶ್ವರಿ, ಇದು ದೇವ್ರ ಮನೆ. ನೋಡಿ POP ಎಲ್ಲ ಹೆಂಗಿದೆ. ವಾವ್. ಒಳಗಡೆ ಕೂತ್ಕೊಂಡು ಪೂಜೆ ಮಾಡ್ಬೋದಾ? ಓ, ಸೂಪರ್ ಆಗಿದೆ ಸ್ನೇಹಿತರೆ. ಒಂದು ರೂಮ್ ಇದ್ದಂಗೆ ಇದೆ. ನೋಡಿ ಸ್ನೇಹಿತರೆ, ಇಲ್ಲೂ ಅಷ್ಟೇ ಆನೆಗಳು. ನೋಡಿ ಸ್ನೇಹಿತರೆ, ಇಲ್ಲೂ POP. ಓಕೆ, ನೀವು ನೋಡ್ಕೊಂಬಿಡಿ ಅನ್ನಪೂರ್ಣೇಶ್ವರಿ. ಓಕೆ, ಇದು ಡೈನಿಂಗ್ ಹಾಲ್. ನೋಡಿ, ಇಲ್ಲೂ ಅಷ್ಟೇ POP ಎಲ್ಲ ಆಗಿದೆ. ಇನ್ನೊಂದು ಸತಿ ನೋಡ್ಕೊಂಬಿಡಿ. ಓಕೆ, ಇವಾಗ ಕಿಚನ್ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಕಿಚನ್.
ಕಿಚನ್, ಇಟಾಲಿಯನ್ ಕಿಚನ್, ಮಾಡ್ಯುಲರ್ ಕಿಚನ್. ನೋಡಿ ಸ್ನೇಹಿತರೆ, ಇಲ್ಲೂ ಅಷ್ಟೇ, ಇದು ವಾಟರ್ ಪ್ರೂಫು, ಫೈರ್ ಪ್ರೂಫು, ಸ್ಮೂತ್ ಕ್ಲೋಸಿಂಗ್. ನೋಡಿ ಸ್ನೇಹಿತರೆ ಹೆಂಗಿದೆ. ಓಕೆ, ಫುಲ್ಲು ಅಲ್ಯೂಮಿನಿಯಮ್ಮು, ಇದೆಲ್ಲ ಲ್ಯಾಮಿನೇಟ್ ಇದೆ ಸ್ನೇಹಿತರೆ. ಇದೆಲ್ಲ ತುಂಬ ಕಾಸ್ಟ್ಲಿ. ಇವು ನಿಮ್ಮ ನೋಡಿರ್ತೀರ ನೀವು, ಆ ಒಂದು ಲ್ಯಾಮಿನೇಟ್ ಈ ಒಂದು ಇದಕ್ಕೂ ಡಿಫ್ರೆಂಟ್ ಇದೆ. ನೋಡಿ ಸ್ನೇಹಿತರೆ, ಇದೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ. ಒಳ್ಳೆ ವುಡ್ ವರ್ಕ್ಸ್ ಮಾಡಿದ್ದಾರೆ. ನೋಡಿ ಕಿಚನಲ್ಲೂ ಅಷ್ಟೇ ಸೂಪರಾಗಿದೆ ವುಡ್ ವರ್ಕ್ಸ್ ಎಲ್ಲ. ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ ವಿಂಡೋ ಬರುತ್ತೆ, ಎರಡೂ ಕಡೆ ವಿಂಡೋ ಬರುತ್ತೆ. ಕಿಚನಲ್ಲಿ ಇಲ್ಲೊಂದು ವಿಂಡೋ ಬರುತ್ತೆ, ಇಲ್ಲೊಂದು ವಿಂಡೋ ಬರುತ್ತೆ. ಮತ್ತು ಇವೆಲ್ಲ ನೋಡಿ ಸೂಪರಾಗಿದೆ, ಎಲ್ಲ ನೀಟಾಗಿದೆ ಸ್ನೇಹಿತರೆ. ಬರೀ 2 ವರ್ಷ ಆಗಿದೆ ಅಷ್ಟೇ ಇವರು ಈ ಮನೆ ಕಟ್ಟಿ ಇವೆಲ್ಲ ಮಾಡಿಸಿ. ಬರೀ 2 ಇಯರ್ಸ್ ಓಲ್ಡ್ ಅಷ್ಟೇ. ಮತ್ತು ಕ್ವಾಲಿಟಿ ಬಗ್ಗೆ ನೀವು ಮಾತಾಡೋಂಗೆ ಇಲ್ಲ ಸ್ನೇಹಿತರೆ. ಇಲ್ಲಿ ಒಂದು ನಲ್ಲಿಯಿಂದನೂ ಎಲ್ಲ ಜಾಗ್ವಾರ್ ಐಟಮೇ ಹಾಕಿರೋದು. ಪ್ರತಿಯೊಂದು ಐಟಮು ಜಾಗ್ವಾರೇ ಹಾಕಿದ್ದಾರೆ ಸ್ನೇಹಿತರೆ. ಓಕೆ, ನಾನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ಯುಟಿಲಿಟಿ ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಯುಟಿಲಿಟಿ ಬಂದ್ಬಿಟ್ಟು 2 ಫೀಟ್ ಇದೆ, 2 ಅಡಿ ಇದೆ. ಓಕೆ, ನೋಡಿ ಇಲ್ಲೂ ಅಷ್ಟೇ ಫುಲ್ MS ಗಿರ್ಲ್ ವರ್ಕ್ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಎಲ್ಲಿಂದ ಯಾರು ಒಳಗಡೆಗೆ ಬರೋಕ್ಕಾಗಲ್ಲ. ನೋಡಿ ಒಳಕಲ್ಲೆಲ್ಲ ಮಡಗಿದ್ದಾರೆ. ಒಳಕಲ್ಲು ಹತ್ರನೂ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ? ಸೊ ಏನನ್ನ ಸಿಡಿದ್ರೆ ಒರೆಸ್ಕೊಬೋದು. ಓಕೆನಾ? ವರ್ಕ್ ನೋಡ್ಕೊಳ್ಳಿ, ಸೂಪರಾಗಿದೆ. ಓಕೆ, ಇವಾಗ ಗ್ರೌಂಡಲ್ಲಿ ಒಂದು ರೂಮ್ ಇದೆ, ತೋರಿಸ್ತೀನಿ ನೋಡ್ಕೊಳ್ಳಿ ಸ್ನೇಹಿತರೆ. ಇದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಇನ್ನೂ ಸುಮಾರಿದೆ ಈ ಮನೆ ಬಗ್ಗೆ. ಯಾಕಂದರೆ ಇದು 7 ರೂಮ್ ಇರೋದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ ಸ್ನೇಹಿತರೆ ತೋರ್ಸೋಕ್ಕೆ. ನೋಡ್ಕೊಳ್ಳಿ, ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ. ಇದು ಡೈನಿಂಗ್ ಹಾಲ್, ಕಿಚನ್ ನೋಡೋದ್ರಲ್ಲ ಸ್ನೇಹಿತರೆ, TV ಕ್ಯಾಬಿನ್. ಓಕೆ, ಗ್ರೌಂಡಲ್ಲಿ ಒಂದು 1 BHK ಮಾಡಿದ್ದಾರೆ. ಕೆಳಗಡೆ ಯಾರನ್ನ ಏಜ್ ಆದಂಥವ್ರು ಇರೋಕ್ಕೆಲ್ಲ. ನೋಡ್ಕೊಳ್ಳಿ ಸ್ನೇಹಿತರೆ. ಫಸ್ಟು ಇಲ್ಲಿಂದನೇ ತೋರಿಸ್ಕೊಂಡು ಹೋಗ್ಬಿಡ್ತೀನಿ. ನೋಡಿ, ಇದು ಡ್ರೆಸ್ಸಿಂಗ್ ಮಿರಾರ್. ಓಕೆ, ನೋಡಿ ಜಾಗ್ವಾರ್. ಓಕೆ, ಪ್ರತಿ ರೂಮು ಕಾಸ್ಟ್ಲಿ ಫಿಟ್ಟಿಂಗ್ಸ್ ಎಲ್ಲ ಕಾಸ್ಟ್ಲಿ ಇದೆ ಸ್ನೇಹಿತರೆ. ಕಾಸ್ಟ್ಲಿ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ನೋಡ್ಕೊಳ್ಳಿ, ಫಿಟ್ಟಿಂಗ್ಸ್ ಎಲ್ಲ ಕಾಸ್ಟ್ಲಿ ಅಂದರೆ ಜಾಗ್ವಾರ್ ಐಟಮೇ ಹಾಕಿದ್ದಾರೆ. ಈ ಕಬೋರ್ಡ್ ಕೂಡ ಜಾಗ್ವಾರೇ ಸ್ನೇಹಿತರೆ. ಕಾಣಿಸ್ತಾ ಇದೆಯಲ್ಲ, ಒಂದು ಕಬೋರ್ಡ್ ಬಂದ್ಬಿಟ್ಟು 30,000 ರೂಪಾಯಿ ಆಗುತ್ತೆ ಸ್ನೇಹಿತರೆ. ನಾನು ತೋರಿಸ್ತೀನಿ. ಇವೆಲ್ಲ ನೋಡಿ ಸ್ನೇಹಿತರೆ, ಸುಮ್ಮನೆ ಸ್ಮೂತಾಗಿ ಹಿಂಗಂದ್ರೆ ಸಾಕು. ನೋಡಿದ್ರಾ, ಅಲ್ಲೇ ಇರುತ್ತೆ ನೀರು, ಮೇಲ್ಗಡೆನೇ ಇರುತ್ತೆ. ಸೊ ಕಬೋರ್ಡ್ ಒಳಗಡೆ ಬರುತ್ತೆ. ಓಕೆ, ಇವಾಗ 1 BHK ಹೌಸ್ ನೋಡೋಣ. ಇನ್ನೊಂದು ಸತಿ ದೇವ್ರ ಮನೆ ನೋಡ್ಕೊಂಬಿಡಿ. ಓಕೆ, ಇದು ಯಾರಾನ ಏಜ್ ಆದಂಥವ್ರು ಮತ್ತು ತಂದೆ ತಾಯಿ ಇರೋಕ್ಕೆ ಇದು 1 BHK ಹೌಸ್ ಅಲ್ಲ, 1 BHK. ಒಂದು ಕೆಳಗಡೆ ಗ್ರೌಂಡಲ್ಲಿ ಒಂದು ರೂಮ್ ಕೊಟ್ಟಿದ್ದಾರೆ. ಓಕೆ, ವಾರ್ಡ್ರೋಬ್ ಎಲ್ಲ ಆಗಿದೆ, ಡಿಫ್ರೆಂಟ್ ಇದೆ. ರೂಮಲ್ಲೂ ನಿಮಗೆ ವುಡ್ ವರ್ಕ್ಸ್ ಎಲ್ಲ ಡಿಫ್ರೆಂಟ್ ಇದೆ. ವಿಂಡೋ ನೋಡಿ, ಕಾಟ್, ಇವರು ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ದಾರೆ. ಓಕೆ, ಇವಾಗ ಮೇಲ್ಗಡೆ ಹೋಗ್ಬಿಡೋಣ, ನೋಡ್ಕೊಂಬಿಡಿ ಇನ್ನೊಂದು ಸತಿ ಹಾಲು. ಓಕೆ, ಮೇನ್ ಎಂಟ್ರೆನ್ಸು, TV ಕ್ಯಾಬಿನ್. ಓಕೆ, ಫೌಂಟೇನ್. ಓಕೆ, ಇವಾಗ ಮೇಲ್ಗಡೆ ಹೋಗೋಣ. ನೋಡಿ, ಸ್ಟೆಪ್ಸ್ ಎಲ್ಲ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಗ್ರಾನೈಟ್ಸ್. ಓಕೆ, ನೋಡಿ ಹೆವಿ ರೈಲಿಂಗ್ಸ್ ಹಾಕಿದ್ದಾರೆ. SS ರೈಲಿಂಗ್ಸ್ ಹಾಕಿದ್ದಾರೆ ಹೆವಿ. ನೋಡಿ, ಇದು ಲಿವಿಂಗ್ ಏರಿಯಾ ನೋಡ್ಕೊಳ್ಳಿ. ವಾವ್, ಸೂಪರ್ ಆಗಿದೆ. ಇವಾಗ ಕೆಳಗಡೆ ಗ್ರೌಂಡಲ್ಲಿ ಒಂದು ರೂಮ್ ತೋರಿಸಿದ್ದೀನಿ ಸ್ನೇಹಿತರೆ. ಯಾರನ್ನ ಏಜ್ ಆದಂಥವ್ರು, ತಂದೆ ತಾಯಿ ಇರೋಂಥವ್ರು. ಸೊ ಇದು ಬಂದ್ಬಿಟ್ಟು ಚಿಲ್ಡ್ರನ್ಸ್ ರೂಮು. ನೋಡ್ಕೊಳ್ಳಿ,
ಓಕೆ, ನೋಡಿ ಸ್ನೇಹಿತರೆ, ಈ ಒಂದು ಇದನ್ನೇನಂತೀವಿ ನೋಡಿ, ಈ ಗ್ರಾನೈಟ್ಗಿನ್ನ ಕಾಸ್ಟ್ಲಿ ಆಗುತ್ತೆ ಸ್ನೇಹಿತರೆ. ಈ ಒಂದು ಟೈಲ್ಸ್ ಥರ ಹಾಕಿದಾರಲ್ಲ ಇವರು, ಇದೆಲ್ಲ ಕಾಸ್ಟ್ಲಿ, ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಇದೆ ಸ್ನೇಹಿತರೆ. ಯಾಕಂದರೆ ಶೀತ ಆಗಲ್ಲ, ರೂಮ್ಗಳಿಗೆಲ್ಲ ಅವರು ಅದನ್ನೇ ಉಪಯೋಗಿಸಿದ್ದಾರೆ. ಇದ್ರ ಮೇಲೆ ನಾವು ಜಾಸ್ತಿ, ಯಾಕಂದರೆ ರೂಮ್ಗಳಲ್ಲಿ ಇರೋದ್ರಿಂದ ಶೀತ ಆಗಲ್ಲ ಸ್ನೇಹಿತರೆ. ನೋಡಿ ವಿಂಡೋ ನೋಡ್ರಿ ಎಷ್ಟು ದೊಡ್ಡದಾಗಿದೆ. ಓಕೆ, ಇದು ಪಿಕ್ಸ್ ಕಾಟು ನೋಡ್ಕೊಂಡ್ರಲ್ಲ ಸ್ನೇಹಿತರೆ, ಕಿಂಗ್ ಸೈಜ್ ಕಾಟು, ಕಿಂಗ್ ಸೈಜ್ ಕಾಟೆ ಹಾಕಿದ್ದಾರೆ. ಇದು ಸ್ಟಡಿ ಟೇಬಲ್. ಓಕೆ, ಇದು ನೋಡಿ ಸ್ನೇಹಿತರೆ, ಒಂದು ಅಟ್ಯಾಚ್ ಇದೆ, ವಾರ್ಡ್ರೂಫ್ ಎಲ್ಲ ಇಲ್ಲಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಓಕೆ, ಸೊ ಇದು ಅವ್ರು ಇರೋದ್ರಿಂದ ನಾನು ಯಾವುದನ್ನು ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ. ಸೊ ಅದರಿಂದ ಹಿಂಗೆ ತೋರಿಸ್ತಾ ಇದ್ದೀನಿ ನೋಡಿ. ವಾವ್, ಲ್ಯಾಮಿನೇಷನ್ ಅಂತ ಎಕ್ಸಲೆಂಟ್ ಆಗಿದೆ. ಡ್ರೆಸ್ಸಿಂಗ್ ಮಿರರ್ ಎಲ್ಲ ನೋಡಿ ಸ್ನೇಹಿತರೆ ಇಲ್ಲೇ ಬರುತ್ತೆ, ಡ್ರೆಸ್ಸಿಂಗ್ ಮಿರರ್ ಎಲ್ಲ ಇಲ್ಲೇ ಬರುತ್ತೆ. ಓಕೆ, ಇವಾಗ ನೋಡ್ಕೊಳ್ಳಿ ಬಾತ್ರೂಮ್. ಇದು ನೋಡಿ ಸ್ನೇಹಿತರೆ, ಪ್ರತಿಯೊಂದು ಐಟಮ್ಸು ಜಾಗ್ವಾರಿ ಹಾಕಿರೋದು, ಮತ್ತು ಕಬೋರ್ಡು ಅಷ್ಟೇ ಜಾಗ್ವಾರಿ ಹಾಕಿರೋದು ತೋರಿಸಿದ್ದೀನಿ ನಿಮಗೆ ನೋಡಿ. ವಿಂಡೋ, ಓಕೆ, ಡ್ರೆಸ್ಸಿಂಗ್ ಮಿರರ್, ಸಿಂಕ್ ನೋಡಿ. ಬಾತ್ರೂಮು ಅಷ್ಟೇ ದೊಡ್ಡದಾಗಿದೆ ಸ್ನೇಹಿತರೆ. ಇನ್ನೊಂದು ಸತಿ ಇದನ್ನೊಂದು ಸತಿ ನೋಡಿದ್ರ. ಓಕೆ, ಇವಾಗ ಮೂರನೇ ರೂಮ್ ನೋಡೋಣ. ಇವಾಗ 2 ರೂಮ್ ನೋಡಿದ್ದೀರಾ ಸ್ನೇಹಿತರೆ, ಇವಾಗ 3ನೇ ರೂಮ್ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇದು ಗೆಸ್ಟ್ ರೂಮ್. ಇದು ಗೆಸ್ಟ್ ಮನೆಗೆ ಯಾರನ್ನ ಬಂದವರು ಗೆಸ್ಟ್ ಇರೋಕ್ಕೋಸ್ಕರ. ಇಲ್ಲೂ ಅಷ್ಟೇ ಕಿಂಗ್ ಸೈಜ್ ಕಾಟೆ ಹಾಕಿದ್ದಾರೆ. ಓಕೆ, ನೋಡಿ ಸ್ನೇಹಿತರೆ, ಕಿಂಗ್ ಸೈಜ್ ಕಾಟೆ ಹಾಕಿದ್ದಾರೆ. ವಾರ್ಡ್ರೂಫ್ ನೋಡ್ರಿ, ಪ್ರತಿ ರೂಮ್ಗೂ ಅಷ್ಟೇ ವಾರ್ಡ್ರೂಫ್ ಎಲ್ಲ ವಾಟರ್ ಪ್ರೂಫ್ ವಾರ್ಡ್ರೂಫೇನೆ ಸ್ನೇಹಿತರೆ. ಇವೆಲ್ಲ ಕಾಸ್ಟ್ಲಿ ವಾರ್ಡ್ರೂಫ್ ಎಲ್ಲ, ತುಂಬ ಕಾಸ್ಟ್ಲಿ. ಮತ್ತು ಇದು ಕನಸಿನ ಮನೆ ಅಂತ ಹೇಳೋದ್ನೆಲ್ಲ ಯಾರು ನಿಂತು ಕಟ್ಟಿರೋರು ಗೊತ್ತಿರುತ್ತೆ ಆ ಕಷ್ಟ ತುಂಬ ಸ್ನೇಹಿತರೆ ಹೇಳೋದು. ಯಾಕಂದರೆ ವಿಡಿಯೋದಲ್ಲಿ ನಾನು ಅಷ್ಟೊಂದೆಲ್ಲ ಹೇಳೋಕ್ಕಾಗಲ್ಲ, ಸುಮಾರು ಇದೆ ನಿಮ್ಗೆ ಹೇಳೋ ಅಂಥದ್ದು. ಬಂದು ನೋಡಿ ಸ್ನೇಹಿತರೆ, ನಾನು ನನ್ನ ಕೈಲಿ ಸಾಧ್ಯವಾದಷ್ಟು ತೋರಿಸಿದ್ದೀನಿ. ಓಕೆ, ನೋಡಿ ಈ ಗೆಸ್ಟ್ ರೂಮ್ಗೆ ಇಲ್ಲೊಂದು 3 ಅಡಿ ಪ್ಯಾಸೇಜ್ ಇದೆ ಸ್ನೇಹಿತರೆ. ಹೌದು, 3 ಫೀಟ್ ಪ್ಯಾಸೇಜ್ ನೋಡಿ ಸ್ನೇಹಿತರೆ. ನಾವೆಲ್ಲ ಬಾಲ್ಕನಿನ ಅನ್ಕೊಳ್ಳಿ, ಇಲ್ಲೊಂದು ಇಂಡಿಯನ್ನು ಕಬೋರ್ಡ್ ಕೊಟ್ಟಿದ್ದಾರೆ. ಇಲ್ಲಿ ಯಾರನ್ನ ಗೆಸ್ಟ್ ಇವರೆಲ್ಲ ಉಪಯೋಗಿಸೋಕ್ಕೆ ಈ ಮನೆಗೆ ಇದೊಂದೇ ಇಂಡಿಯನ್ ಇರೋದು ನೋಡಿ. ಇಲ್ಲೂ ಅಷ್ಟೇ ನಿಮಗೆಲ್ಲ ಟೈಲ್ಸ್ ಎಲ್ಲ ಸೂಪರ್ ಆಗಿದೆ, ಒಳ್ಳೆ ಮ್ಯಾಚಿಂಗ್ ಬಾತ್ರೂಮ್ ಟೈಲ್ಸ್ ಎಲ್ಲ ಎಕ್ಸಲೆಂಟಾಗಿ ಬಂದಿದೆ. ಓಕೆ, ನೋಡಿ ಸ್ನೇಹಿತರೆ, ಈ ಮತ್ತು ಇವರು ಪಕ್ಷಿಗಳು ಏನು ಬರಬಾರ್ದು ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಪಿಕಾಕ್ ಇದೇನೋ ಅಂತಾರೆ, ಬಲೆ, ಇದು ಒಳಗಡೆ ಬರಬಾರ್ದು ಅಂತ ಅದನ್ನೆಲ್ಲ ಮಾಡಿಸಿದ್ದಾರೆ. ಓಕೆ, ನೋಡ್ಕೊಂಡ್ರಲ್ಲ ಸ್ನೇಹಿತರೆ. ನೋಡಿ ಬಾಲ್ಕನಿ, ಗೆಸ್ಟ್ ರೂಮ್ಗೂ ಬಾಲ್ಕನಿ ಇದೆ. ಓಕೆ, ಬಾಲ್ಕನಿಲಿ POP ಎಲ್ಲ ಆಗಿದೆ ನೋಡಿರಿ. ಇಲ್ಲಿ ನೀವು ಕೂತ್ಕೊಳ್ಳಬಹುದು. ಮತ್ತು UPS ಪಾಯಿಂಟ್ ಇದು ಕಾಣಿಸ್ತಾ ಇದೆಯಲ್ಲ, UPS ಪಾಯಿಂಟ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ. ಇದು UPS ಪಾಯಿಂಟು. ಓಕೆ, ಇವಾಗ ನಿಮಗೆ 4ನೇ ರೂಮ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಓಕೆ, ಇದು 4ನೇ ರೂಮು. ಇವರು 4ನೇ ರೂಮ್ ಏನಪ್ಪ ಮಾಡ್ಕೊಂಡಿದ್ದಾರೆ ಅಂದರೆ, ಇವರು ಆಫೀಸ್ ರೂಮ್ ಮಾಡ್ಕೊಂಡಿದ್ದಾರೆ. ಅವರು ಆಫೀಸ್ ರೂಮ್ ಇದು. ಓಕೆ, ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ವಿಂಡೋಗಳು. ಇದೆಲ್ಲ ಅವರು ಆಫೀಸ್ ರೂಮ್ ಆಗಿ ಬಳಸ್ಕೊತಾರೆ. ಓಕೆ ಸ್ನೇಹಿತರೆ, ಇವಾಗ ನಿಮಗೆ 5ನೇ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇದು ರೂಮ್ ನಂಬರ್ 5. ನಾನು ಅವಾಗಲೇ ಹೇಳ್ದಂಗೆ ಗ್ರಾನೈಟ್ಸ್ಗಿನ್ನ ಕಾಸ್ಟ್ಲಿ ಸ್ನೇಹಿತರೆ ಇದೆಲ್ಲ ಶೀಟ್. ಇದನ್ನು ಇವರು ಯಾಕಂದರೆ ಶೀತ ಆಗಲ್ಲ ಅದಕ್ಕೋಸ್ಕರ ಹಾಕ್ಕೊಂಡಿದ್ದಾರೆ. ನೋಡಿ ಸ್ನೇಹಿತರೆ, ವಿಂಡೋ ಹೆಂಗಿದೆ, ವೆಂಟಿಲೇಷನ್ ನೋಡಿ ಸ್ನೇಹಿತರೆ, ಸೂಪರ್ ಆಗಿದೆ ವೆಂಟಿಲೇಷನ್, ಎಕ್ಸಲೆಂಟ್ ಆಗಿದೆ.
ಓಕೆ, ಇಲ್ಲೂ ಅಷ್ಟೇ ಕಿಂಗ್ ಸೈಜ್ ಕಾಟೆ ಹಾಕಿದ್ದಾರೆ ನೋಡಿ. ಇಲ್ಲಿ ಸ್ವಿಚ್ಚಸ್ಸು ಅಷ್ಟೇ ಎಲ್ಲ ಕಾಸ್ಟ್ಲಿ, ಡೂಪ್ಲೆಕ್ಸ್ಗೆಲ್ಲ ಸ್ವಿಚ್ಚಸ್ ಎಲ್ಲ ಕಾಸ್ಟ್ಲಿ ಹಾಕಿದ್ದಾರೆ. ವಿಘ್ನೇಶ್ವರನ್ ಮಡಗಿದ್ದಾರೆ. ಓಕೆ, ಇವಾಗ ನೋಡಿ ಸ್ನೇಹಿತರೆ, ಹಿಂಗೆ ಬಾಲ್ಕಾನಿಗೆ ಹೋಗ್ಬೋದು. ಇಲ್ಲೂ ಅಷ್ಟೇ ಲ್ಯಾಮಿನೇಟಲ್ಲಿ ಡಿಫ್ರೆಂಟ್ ಆಗಿದೆ. ವುಡ್ ವರ್ಕ್ಸ್ ಎಲ್ಲ ನೋಡಿ, ತೋರಿಸ್ತೀನಿ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ ನೋಡಿ, ನಾನು ಅವಾಲಿಂದ ಹೇಳ್ತಾ ಇದ್ದೆ ಇದೆಲ್ಲ ತುಂಬ ಕಾಸ್ಟ್ಲಿ ನೋಡಿ ಸ್ನೇಹಿತರೆ. ನಾನು ಯಾವುದನ್ನು ಓಪನ್ ಮಾಡಿ ತೋರಿಸ್ತಾ ಇಲ್ಲ, ಎಲ್ಲದನ್ನು, ಯಾಕಂದರೆ ಅದು ಪರ್ಸ್ನಲ್ ಇರುತ್ತೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹೊರತು ಯಾವುದನ್ನು ಓಪನ್ ಮಾಡಿ ತೋರಿಸ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಎರಡೂ ಕಡೆ ವಾರ್ಡ್ರೋಬ್ ಬರುತ್ತೆ. ಒಂದು ಮೆನ್ನು ವುಮೆನ್, ಅಂದರೆ ಇವರು ಏನಿದಾರಲ್ಲ ಸರ್ ರೂಮ್ ಇದು, ಈ ಮನೆ ಓನರು ಅವ್ರದ್ದು ಇದು ಈ ರೂಮು. ಸೊ ಒಂದು ಕಡೆ ಅವ್ರಿಗೆ, ಒಂದು ಕಡೆ ಅವ್ರ ಮನೆಯವ್ರಿಗೆ, ಮೆನ್ ಆ್ಯಂಡ್ ವುಮೆನ್. ನೋಡಿ ಈ ಕಡೆದು ಸರ್ಗೆ ಏನಿದೆಯಲ್ಲ ಇದು ಅವ್ರಿಗೆ ವೈಫ್ದು, ಅವ್ರದ್ದು ಸೇಮ್ ಎರಡೂ ಕಡೆ ಡ್ರೆಸ್ಸಿಂಗ್ ಮಿರರ್ ಎಲ್ಲ ಬರುತ್ತೆ, ಇಲ್ಲಿಂದ ಬರುತ್ತೆ. ಸೊ ನೋಡ್ಕೊಳ್ಳಿ ಸ್ನೇಹಿತರೆ, ಮೇಡಮ್ದಿದು ಸರ್ ಇದು. ಓಕೆ ನೋಡಿ, ಎರಡು ಕಡೆ ಲ್ಯಾಪ್ ಎಲ್ಲ ಬರುತ್ತೆ ನೋಡಿ. ಇದೆಲ್ಲ ಕಾಸ್ಟ್ಲಿ ಸ್ನೇಹಿತರೆ, ತುಂಬ ಕಾಸ್ಟ್ಲಿ. ಇದೆಲ್ಲ ಅವರು ಬೇರೆ ಕಡೆಯಿಂದ ತರಿಸಿ ಮಾಡಿಸ್ಕೊಂಡಿದ್ದಾರೆ ಈ ಮನೆಗೆ. ಓಕೆ, ಇವಾಗ ಬಾಲ್ಕನಿ ನೋಡ್ಬಿಡೋಣ. ನೋಡಿ ಸ್ನೇಹಿತರೆ, ಬಾಲ್ಕನಿ ಮತ್ತು ಅಟ್ಯಾಚ್ ಬಾತ್ರೂಮ್ ಇದು. ವಾವ್, ಹೆಂಗಿದೆ ರೂಮ್ ಅಂತ ನೀವೇ ಕಾಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ, ಒಂದು ರೂಮ್ ಇದೆ, ವಾಶ್ರೂಮ್ ಒಂದು ರೂಮ್ ಇದ್ದಂಗಿದೆ. ಓಕೆ, ಎಲ್ಲ ಐಟಮು ಅಷ್ಟೇ ಜಾಗ್ವಾರೆ ಹಾಕಿದ್ದಾರೆ ನೋಡಿ. ಸ್ಟಿಲ್ ರೂಪ್ವರೆಗೂ ಹಾಕಿದ್ದಾರೆ, ಅದರಿಂದ ಒಳ್ಳೆ ಲುಕ್ ಕೊಡುತ್ತೆ ಸ್ನೇಹಿತರೆ. ಇಲ್ಲೊಂದು ಸಿಂಕ್ ಕೊಟ್ಟಿದ್ದಾರೆ. ಓಕೆ, ಬಚ್ಚಲು ಮನೆಗೆ ಏನೇನ ಸ್ಟೋರೇಜ್ ಮಾಡ್ಕೊಳೋಂಥವು, ಶಾಂಪು ಸೋಪ್ಸು ಇಂಥೆಲ್ಲ ಮಾಡಿಕೊಳೋಕ್ಕೂ ಸ್ಟೋರೇಜ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿಂದ ಆಚೆಗೆ ನೋಡ್ತಾ ಇರಿ ಸ್ನೇಹಿತರೆ. ಈ ಒಂದು ಮನೆಯಲ್ಲಿ ಬರುತ್ತೆ, ನಿಯರ್ ಏನೇನಿದೆ ಎಲ್ಲ ಹೇಳ್ತಾ ಇರ್ತೀನಿ ನೋಡಿ ಸ್ನೇಹಿತರೆ. ಇವಾಗ ನಿಮಗೆ 5 ರೂಮ್ ನೋಡಿದ್ದೀರ ನೀವು. ನೋಡಿ ಬಾಲ್ಕನಿ ಇದು, ನೋಡಿ ಬಾಲ್ಕನಿಲು ಸೂಪರ್ ಆಗಿದೆ, ಕೂತ್ಕೊಳಕ್ಕೆಲ್ಲ ಟಫನ್ ಗ್ಲಾಸ್ ಬಂದಿದೆ. ಒಂದು ರೂಮ್ ಅಷ್ಟೇ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಓಕೆ, ಸ್ಟಿಲ್ ರೂಪ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಓಕೆ ನೋಡಿ, ಇಲ್ಲೂ ಒಂದು 2 ಅಡಿ ಸೆಟ್ ಬ್ಯಾಕ್ ಇದೆ. ಓಕೆ, ಸೊ ಈ ಒಂದು ಮನೆ ಬರೋದು ಸ್ನೇಹಿತರೆ ತರಬ್ನಹಳ್ಳಿ ಅಂತ. ಈ ತರಬ್ನಹಳ್ಳಿಲಿ ಒಂದು ಫೇಮಸ್ ಲೆವೆಟ್ ಇದೆ. ಈ ಲೆವೆಟ್ ಒಳಗಡೆ ಬರುತ್ತೆ, ನಾನು ಹೇಳ್ತೀನಿ ಕೊನೆಯಲ್ಲೆಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಈ ಲೆವೆಟ್ ಒಳಗಡೆ ಸ್ನೇಹಿತರೆ ಟೋಟಲ್ ಈ ಒಂದು 45ಗೆ 45 ಅಂದರೆ 2025 ಅಡಿ ಬರುತ್ತೆ. 7 ಬೆಡ್ರೂಮಿನ ಮನೆ ಇದು, 7 ಬೆಡ್ರೂಮಿನ ಮನೆ ಸ್ನೇಹಿತರೆ. ಟೋಟಲ್ ಬಂದ್ಬಿಟ್ಟು 56 ಚದರ ಬರುತ್ತೆ ಸ್ನೇಹಿತರೆ ಈ ಮನೆ. ಇವರು ಟೋಟಲ್ 56 ಚದರ. ನೋಡಿ ಸ್ನೇಹಿತರೆ, SS ರೈಲಿಂಗ್ಸ್ ಬಂದಿದೆ ಮತ್ತು ಟಫನ್ ಗ್ಲಾಸ್, ಗ್ರೌಂಡಿಂದನೂ ಅಷ್ಟೇ ಟಫನ್ ಗ್ಲಾಸ್ ಹಾಕಿದ್ದಾರೆ ನೋಡಿ. ನೋಡ್ಕೊಳ್ಳಿ ನೋಡಿ, ವಾವ್. ಓಕೆ, ನೋಡಿ POP ಎಲ್ಲ ಆಗಿದೆ ನೋಡಿ. ವೆಂಟಿಲೇಷನ್ಗೆ ಈ ಗ್ಲಾಸು ಅಷ್ಟೇ ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ, ವೆಂಟಿಲೇಷನ್ಗೆಲ್ಲ. ಓಕೆ, ಇದು ಸ್ನೇಹಿತರೆ ಇವರು ನೋಡಿ, ಇದು ಹೋಮ್ ಥಿಯೇಟ್ರು ನೋಡಿ ಸ್ನೇಹಿತರೆ. ಎಲ್ಲ ಮಾಡಿದ್ದಾರೆ, ಸ್ಕ್ರೀನ್ ಒಂದು ಹಾಕ್ಕೊಬೇಕಷ್ಟೇ ಸ್ನೇಹಿತರೆ ಇವರು. ಯಾಕಂದರೆ ಇವರು ಇರೋದು ಒಂದು ಮಗು, ಇಬ್ಬರೇ ಇರೋದು ಈ ಒಂದು ಮನೆಯಲ್ಲಿ.
ಇವರಿಬ್ಬರೇ ಇರೋದ್ರಿಂದ ಇದನ್ನು ಏನೋ ಅವ್ರು ಮಾಡ್ಕೊಂಡಿಲ್ಲ. ಎ ಸಿ ಹಾಕಿದ್ದಾರೆ ಸ್ನೇಹಿತರೆ ಈ ರೂಮ್ಗೆ. ಹೋಮ್ ಥಿಯೇಟ್ರ್ ಇದು. ಸ್ಕ್ರೀನ್ ಒಂದು ಹಾಕ್ಕೊಬೇಕು. ಎಲ್ಲ ಇದೆ ಸ್ನೇಹಿತರೆ, ಇನ್ನು ಮಿಕ್ಕಿದೆಲ್ಲ ಇಲ್ಲಿದೆ. ಓಕೆ, ನೋಡಿದ್ರಲ್ಲ 6ನೇ ರೂಮ್ ನೋಡಿದ್ರ ಸ್ನೇಹಿತರೆ. ಆಮೇಲೆ ಬಾಲ್ಕನಿ ತೋರಿಸ್ತೀನಿ ನೋಡಿ. ಇದು 7ನೇ ರೂಮ್. 6 ರೂಮ್ ತೋರಿಸಿದ್ದೀನಿ ನೋಡಿ ಸ್ನೇಹಿತರೆ. ಇಲ್ಲೂ ಅಷ್ಟೇ ವಾರ್ಡ್ರೂಫ್ ಎಲ್ಲ ಮಾಡಿದ್ದಾರೆ. ಒಳ್ಳೆ ವಾಟರ್ ಪ್ರೂಫ್ ಇದೆ. ಓಕೆ, ಡ್ರೆಸ್ಸಿಂಗ್ ಮಿರರ್ ಇದೆ ನೋಡಿ. ಇಲ್ಲಿ ಏನಾರ ಸ್ಟೋರೇಜ್ ಮಾಡ್ಕೊಬೋದು, ಒಂದು ಚಿಕ್ಕದೊಂದು ಇದನ್ನು ಮಾಡಿದ್ದಾರೆ. ಓಕೆ, ಈ ರೂಮ್ಗೆ ಅಟ್ಯಾಚ್ ಇದೆ, ತೋರಿಸ್ತೀನಿ ನೋಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಒಂದೊಂದು ರೂಮ್ಗಳಿದ್ದಂಗಿದೆ. ಬಾತ್ರೂಮ್ಗಳೆಲ್ಲ ಒಂದೊಂದು ರೂಮ್ಗಳಿದ್ದಂಗೆ ಇದೆಯಪ್ಪ. ಡ್ರೆಸ್ಸಿಂಗ್ ಮಿರರ್ ನೋಡಿ. ಓಕೆ, ಇದು 7ನೇ ಮಾಸ್ಟರ್ ಬೆಡ್ರೂಮ್. ಓಕೆ, ವಾರ್ಡ್ರೂಫ್ ಎಲ್ಲ ಸೂಪರ್ ಆಗೈತೆ. ಓಕೆ ಸ್ನೇಹಿತರೆ, ನೋಡ್ತಾ ಇರಿ. ಇಲ್ಲೂ ಒಂದು ಬಾಲ್ಕನಿ ಬರುತ್ತೆ, ತೋರಿಸ್ತೀನಿ. ಸಿಟ್ಔಟ್ ಎಲ್ಲ ಇಲ್ಲಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಸಿಟ್ಔಟ್ ನೋಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಕೂತ್ಕೊಳಕ್ಕೆಲ್ಲ ಸೂಪರ್ ಆಗಿದೆ. ಮತ್ತು ನೋಡಿ, ಬಟ್ಟೆ ಒಣಗಿಸೋಕ್ಕೆಲ್ಲ ದಾರ ಕಟ್ಟಿದ್ದಾರೆ, ಮತ್ತು ಉಯ್ಯಾಲೆ ಹಾಕಿದ್ದಾರೆ ಸ್ನೇಹಿತರೆ. ಇಲ್ಲೇನಪ್ಪ ಮಾಡಿದ್ದಾರೆ ನೋಡಿ ಸ್ನೇಹಿತರೆ, ಕೂತ್ಕೊಳೋದು ಅಷ್ಟೇ ಅಲ್ಲ, ಇದ್ರ ಹಿಂದೆಗಡೆ ಗ್ರೀನರಿ ಅಂದರೆ ಗಿಡಗಳು. ಇವರೇನ ಮಾಡ್ಕೊಂಡು ಬೆಳೆಸೋಕ್ಕಾದ್ರೆ ಇವರೇನು ಬೆಳೆಸಿಲ್ಲ. ಸೊ ಎಲ್ಲ ಮಾಡಿದ್ದಾರೆ, ಮಣ್ಣೆಲ್ಲ ಹಾಕಿದ್ದಾರೆ. ಬೆಳೆಸೋದ್ರೆ ಬೆಳೆಸ್ಕೊಬೋದು ಸ್ನೇಹಿತರೆ. ವಾಟರ್ ಪ್ರೂಫ್ ಇದು, ಕಾಣಿಸ್ತಾ ಇರ್ಬೋದು ನಿಮಗೆ. ವಾಟರ್ ಪ್ರೂಫು. ಇಲ್ಲೆಲ್ಲ ಗಿಡಗಳೆಲ್ಲ ಹಾಕ್ಕೊಬೋದು. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ ನೋಡಿ ಕೂತ್ಕೊಳಕ್ಕೆ. ಓಕೆ, ಹೆಂಗಿದೆ, ಎಷ್ಟು ವಿಶಾಲವಾಗಿದೆ ಕೂತ್ಕೊಳೋದು. ನೀವು ಏನಾನ ಇಲ್ಲೆಲ್ಲ ಫಂಕ್ಷನ್ಸ್ ಎಲ್ಲ ಮಾಡ್ಕೊಬೋದು ನಿಮ್ಮ ಮನೆಗೆ ಸಂಬಂಧಪಟ್ಟಂಗೆ. ಓಕೆ, ನೋಡಿ ಸ್ನೇಹಿತರೆ, ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲಿ ಇಡ್ಬೋದು. ನೋಡಿ ಸ್ನೇಹಿತರೆ, ವಾಷಿಂಗ್ ಮಿಷಿನ್ಗೆಲ್ಲ ಸಪ್ರೇಟೇ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ, ಎಲ್ಲ ರೀತಿ ಮಾಡಿದ್ದಾರೆ ಸ್ನೇಹಿತರೆ. ತಿರ್ಗಾ ಇಲ್ಲೂ 2 ಅಡಿ ಸೆಟ್ ಬ್ಯಾಕ್ ಇದೆ. ನೋಡಿದ್ರಲ್ಲ ಸ್ನೇಹಿತರೆ. ಓಕೆ, ನೋಡ್ಕೊಳ್ಳಿ ಈ ಕಡೆಯಿಂದ. ಓಕೆ, ನೋಡಿ ಸ್ನೇಹಿತರೆ, ಈ ಒಂದು ಆಂಗಲ್ಗಳು ನೋಡಿರಿ, ಅವ್ರ ಕೆಲಸ ಹೆಂಗಿದೆ ಅಂತ ನೋಡ್ಕೊಳ್ಳಿ. ನೋಡಿ, ಈ ಒಂದು ನೋಡಿ ಮೊದಲನೇ ಆಂಗಲ್ನಿಂದ ಲಾಸ್ಟ್ನೇ ಆಂಗಲ್ವರೆಗೂ ನೋಡಿ ಒಂದೇ ಥರ ಬರುತ್ತೆ. ಕೆಲಸ ಎಲ್ಲ ಯಾವ ಥರ ಇದೆ ಅನ್ನೋದು ನೀವು ಇದೊಂದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ವರ್ಕ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಓಕೆ, ಇವಾಗ ನಾವು ಮೇಲ್ಗಡೆ ತೋರಿಸ್ತೀನಿ ನೋಡಿ. ತಿರ್ಗಾ ಇವರು ಇಲ್ಲೇ ಟೆರೇಸ್ಗೆ ಬೇಕಾದರೆ ಇವರು MS ಮಾಡ್ಬೋದಾಗಿತ್ತು. ಸೊ ಆ ಥರ ಮಾಡಿಲ್ಲ ಇವರು. ಸೊ ಇದಕ್ಕೂ ಕೂಡ ಟೆರೇಸ್ಗೆ ಹೋಗೋಕ್ಕೂ ಕೂಡ ಸ್ಟೆಪ್ಸೇ ಹಾಕಿದ್ದಾರೆ, ಕಾಂಕ್ರೀಟ್ ಸ್ಟೆಪ್ಸ್ ಹಾಕಿದ್ದಾರೆ. ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನೋಡಿ ಇದೆಲ್ಲ ಹೆವಿ ಹಂಗಲ್ ಹಾಕಿ ಮಾಡಿರೋದು ಸ್ನೇಹಿತರೆ. ಕೆಲಸ ನೀಟಾಗಿದೆ ನೋಡ್ಕೊಳ್ಳಿ. ಹೆವಿ ಹಂಗಲ್ ಹಾಕಿ ಯೂಸ್ ಮಾಡಿದ್ದಾರೆ ನೋಡಿ. ರೈಲಿಂಗ್ಸು ಅಷ್ಟೇ ಫುಲ್ಲು ಹೆವಿ ಆಂಗಲಲ್ಲಿ ಮಾಡಿದ್ದಾರೆ. ನೋಡಿದ್ರೆಲ್ಲ ಸ್ನೇಹಿತರೆ, ಈ ಒಂದು ಮನೆಗೆ ಹೆಂಗಿದೆ ಅಂತ ಅಂದ್ಬಿಟ್ಟು ನಾವು ಇನ್ನೂ ಸಮಯಾವಕಾಶ ಇದ್ರೆ ಮಾಡಿದ್ವು. ಇವಾಗೆ ಜಾಸ್ತಿ ಆಗಿಬಿಟ್ಟಿದೆ ನೋಡ್ಕೊಳ್ಳಿ. ಇಲ್ಲೆಲ್ಲ ಸೋಲಾರ್ ಹಾಕಿದ್ದಾರೆ. 1,500 ಲೀಟ್ರು ಸಿಂಟ್ಯಾಕ್ ಮಡಗಿದ್ದಾರೆ. ಇಲ್ಲೂ ನೀಟಾಗಿದೆ ನೋಡಿ. ಅಲ್ಲೂ ಅಷ್ಟೇ, ಎಲ್ಲಿ ನಿಮಗೆ ಟ್ಯಾಂಕ್ ರೂಮ್ ಹತ್ತಕ್ಕೂ ಒಂದು ಮೆಟ್ಲು, ಏಣಿ ಎಲ್ಲ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ವಾಟರ್ ಎಲ್ಲ ಮಾಡಿದ್ದಾರೆ, ನೀಟಾಗಿದೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ಇಟ್ಟಿಗೆ ಬಿಲ್ಡಿಂಗು. ಈ ಒಂದು ಮನೆ ಬರೋದು ತರಬನಹಳ್ಳಿ ಅಂತ ನೋಡಿ ಸ್ನೇಹಿತರೆ. ಇದು ಪಂಚಾಯಿತಿ ಲಿಮಿಟ್ಸ್ ಬರುತ್ತೆ. ಲೋನ್ ಬೇಕಾ? ಸಾಧಾರಣದವ್ರಿಗೆಲ್ಲ ಆಗಲ್ಲ ಸ್ನೇಹಿತರೆ. ಇದು ಯಾಕಂದರೆ ಈ ಒಂದು ಮನೆ ಬಜೆಟೇ ಅಷ್ಟಿದೆ ನೋಡಿರ್ಬೋದು. ಇನ್ನೂ ಹೇಳಿದ್ರೆ ಈ ಮನೆ ಬಗ್ಗೆ ತುಂಬ ಇದೆ ಸ್ನೇಹಿತರೆ, ಸುಮಾರು ಹೇಳಬೇಕಾಗತ್ತೆ. ಸೊ ನಾನು ಲಾಸ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ. ನೋಡ್ಕೊಂಡ್ರಲ್ಲ ಸ್ನೇಹಿತರೆ, ತರಬನಹಳ್ಳಿ ಅಂತ ವಿಲೇಜು. ಈ ವಿಲೇಜಲ್ಲಿ ಒಂದು ಫೇಮಸ್ ಲೆವೆಟ್ ಇದೆ ನೋಡಿ. ಈ ಲೆವೆಟಲ್ಲಿ 50 ಅಡಿ ನೋಡಿ ಮನೆಗಳು ಆಗಿದೆಯಾ ನೋಡಿ ಸ್ನೇಹಿತರೆ. ಎಷ್ಟು ಮನೆಗಳು ಆಗಿದೆ ಅಂತ ನೀವೇ ನೋಡ್ಕೊಳ್ಳಿ. ನೋಡಿ ಎಲ್ಲ 50 ಅಡಿ 40 ಅಡಿ 30 ಅಡಿ ಲೆವೆಟಲ್ಲಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಲೆವೆಟ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ಮತ್ತು ಲೋನ್ಸ್ ಪೇಪರು ಲೋನ್ ಕೂಡ ಆಗುತ್ತೆ ನೋಡಿ. ಈ ಒಂದು ಮನೆಗೆ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಸ್ನೇಹಿತರೆ ಅವರು 2,25,00,000 ಹೇಳ್ತಾ ಇದ್ದಾರೆ. 2,25,00,000 ಅವರು ಕೋಟಿಂಗ್ ಪ್ರೈಸು ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನಿಮಗೆ ನಿಯರ್ ಏನೇನಪ್ಪ ಸ್ನೇಹಿತರೆ, ಇಲ್ಲಿ ನಿಮಗೆ ಹೆಸರುಘಟ್ಟ ರೋಡ್ ಬಂದ್ಬಿಟ್ಟು ಇಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಲೆವೆಟಿಂದ ಹೆಸರುಘಟ್ಟ ಮೇನ್ ರೋಡ್ಗೆ 1.5 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲೇ ಮಲ್ಲಿಗೆ ಹಾಸ್ಪಿಟಲ್ ಅಂತ ಇದೆ ಸ್ನೇಹಿತರೆ. ಮಲ್ಲಿಗೆ ಹಾಸ್ಪಿಟಲ್ ಅಂತ ಇದೆ, ತುಂಬ ಚೆನ್ನಾಗಿದೆ. ಬಸ್ ರೋಡ್ ಅದು ಕೂಡ ಬಸ್ ರೋಡ್. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ. ಶೇರ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ.
ಇದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,25,00,000 ಸ್ನೇಹಿತರೆ. ಮನೆ ಇಷ್ಟ ಆಯಿತಾ ನೇರವಾಗಿ ಬನ್ನಿ, ನಾನು ನೆಗೆಷಬಲ್ ಕೊಡ್ಸುತ್ತೇನೆ. ಥ್ಯಾಂಕ್ ಯು.